श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं ममातपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ब्रह्मचर्यहरिप्रीतिसुविद्यावादशालिनः इष्टतान् कष्टहर्तॄन्नः विद्यामान्यान् मुनीन् नुमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निರಂಜನಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದದಿ ಕೇಳುವುದು. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ ವದನ ಸದನದಲ್ಲಿ ಅಂತ ಈ ಶ್ಲೋಕದ ಮೂಲಕ ಜಗನ್ನಾಥದಾಸರು ಆ ಸರಸ್ವತೀ ದೇವಿಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ನಮಸ್ಕಾರಗಳನ್ನು ಈ ಶ್ಲೋಕದ ಮೂಲಕ ಸಲ್ಲಿಸ್ತಾ, ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಜೊತೆಗೆ ನನ್ನ ನಾಲಿಗೆಯಲ್ಲಿ ಬಂದು ನೆಲೆಸು. ಯಾಕೆ ಅಂತಂದರೆ ಆ ಭಗವಂತನ ಗುಣಗಾನಗಳನ್ನು ಮಾಡುವುದಕ್ಕೋಸ್ಕರ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಆ ಸರಸ್ವತೀ ದೇವಿಯರ ಆ ನಮಸ್ಕಾರಗಳನ್ನು ನಾವು ಯಾವಾಗಲೂ ಮಾಡ್ತಾ ಇರಬೇಕು ಅಂತ. ಎಂತಹ ಸರಸ್ವತೀ ದೇವಿಯರು ಅಂತ ಕೇಳಿದರೆ, ಚತುರವದನನ ರಾಣಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಚತುರವದನ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಅವಳ ಪತ್ನಿ ಸರಸ್ವತಿ ಅಂತಾರೆ ರಾಣಿ ಅಂತ ಹೇಳ್ತಾ ಇದ್ದಾರೆ. ಎಂತಹ ಚತುರ್ಮುಖ ಅಂತ ಕೇಳಿದರೆ, ಅವನು ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಶ್ರೀಮದ್ ಭಾಗವತದಲ್ಲಿ ಅವನನ್ನು ಉಲ್ಲೇಖ ಮಾಡುವುದುಂಟು. ಎಂತಹ ಚತುರ್ಮುಖ ಬ್ರಹ್ಮದೇವರು ಅಂತಂದರೆ ಆದಿಕವಿ, ಕವಿ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಎಂತಹವರು ಅಂತಂದರೆ ನೇರವಾಗಿ ಬ್ರಹ್ಮನಿಂದ ಭಗವಂತನಿಂದ ತತ್ವೋಪದೇಶವನ್ನು, ವಿಸ್ತೃತವಾದಂತಹ ತತ್ವೋಪದೇಶವನ್ನು ಪಡೆದವನು ಅದು ಆ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳ್ತಾರೆ. ಇಂತಹ ಚತುರ್ಮುಖ ಬ್ರಹ್ಮದೇವರ ಆ ಪತ್ನಿ ಆ ಸರಸ್ವತೀ ದೇವಿ ಅಂತ. ಆ ಬ್ರಹ್ಮದೇವರು ಅಷ್ಟು ಪಡೆದಂತಹ ಜ್ಞಾನಿಗಳು, ಅವರ ಯೋಗ್ಯತೆ ಎಷ್ಟು ದೊಡ್ಡದ್ದು, ಅವರ ಕೈ ಹಿಡಿದಂತಹ ಆ ಸರಸ್ವತೀ ದೇವಿಯರ ಯೋಗ್ಯತೆ, ಆ ಶಕ್ತಿ ಎಂತಹ ದೊಡ್ಡದು, ಎಷ್ಟು ಎತ್ತರ ಮಹತ್ತರವಾದ್ದು ಅಂತ ಈ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅತಿರೋಹಿತ ವಿಮಲ ವಿಜ್ಞಾನಿ. ತಿರೋಹಿತ ಶಬ್ದಕ್ಕೆ ಮರೆತು ಹೋಗುವಂತಹದ್ದು ಅಂತ ಅರ್ಥ. ಸರಸ್ವತೀ ದೇವಿಯರ ಜ್ಞಾನ ಎಂಥದ್ದದು ಅಂತಂದರೆ ಅತಿರೋಹಿತ ಅಂತ. ಬ್ರಹ್ಮದೇವರಿಂದ ಶಾಸ್ತ್ರವನ್ನು ಪಡೆಯುವಂತಹ ಸರಸ್ವತೀ ದೇವಿ, ಅವಳ ಜ್ಞಾನ ಎಂಥದ್ದು ಅಂತಂದರೆ ಮರೆತು ಹೋಗದೆ ಇರುವಂತಹ ವಿಶಿಷ್ಟವಾದಂತಹ ಜ್ಞಾನವುಳ್ಳವಳು ಅಂತ ಅತಿರೋಹಿತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ವಿಮಲ ಅಂತ ಶಬ್ದ. ಜ್ಞಾನ ಯಾವಾಗಲೂ ಹೇಗಿರಬೇಕು ಅಂತಂದರೆ ಒಂದು ಅತಿರೋಹಿತ ಆಗಿರಬೇಕು, ಮರೆಯದೇ ಇರುವಂತಹ ಜ್ಞಾನ ಆಗಿರಬೇಕು. ಇನ್ನು ಅದು ವಿಮಲವಾಗಿರಬೇಕು. ವಿಮಲ ಶಬ್ದಕ್ಕೆ ಏನರ್ಥ? ಅಲ್ಲ, ಜ್ಞಾನಕ್ಕೆ ಮಲ ಅಂಟುವುದುಂಟಾ ಅಂತಂದರೆ ಹೌದೇ ಹೌದು ಅಂತ ಹೇಳ್ತಾರೆ. ಜ್ಞಾನ ಹೇಗೆ ಅಂತಂದರೆ, ಜ್ಞಾನಕ್ಕೆ ಮಲ ಅಂತಂದರೆ ಏನು ಅಂತಂದರೆ, ಒಂದಾ ಅಜ್ಞಾನ ಅಂದರೆ ಗೊತ್ತೇ ಇಲ್ಲ ಒಂದು ವಿಷಯದ ಬಗ್ಗೆ, ಇನ್ನೊಂದು ವಿಪರೀತ ಜ್ಞಾನ. ಜ್ಞಾನ ಬಂದರೂ ಕೂಡ ಅದು ಯಥಾವತ್ತಾಗಿ ಯಥಾರ್ಥವಾದಂತಹ ಜ್ಞಾನ ಬರದೇ ಇರುವುದು ಅಯಥಾರ್ಥ ಜ್ಞಾನ ಅಂತಂದರೆ ಅಪೋಸಿಟ್ ಮೀನಿಂಗನ್ನು ಪಡೆಯುವಂತಹದ್ದು. ಇದನ್ನು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಲ ಅಂತ ಹೇಳ್ತಾರೆ. ಇದು ಎರಡೂ ಇಲ್ಲ. ಒಂದು ಜ್ಞಾನ ಮರೆಯುವುದಿಲ್ಲ ಸರಸ್ವತೀ ದೇವಿಯರಿಗೆ, ಅತಿರೋಹಿತ. ಇನ್ನೊಂದು ಮಲರಹಿತ ಜ್ಞಾನ ಅಂತಂದರೆ ಅಜ್ಞಾನನೂ ಇಲ್ಲ, ವಿಪರೀತ ಜ್ಞಾನನೂ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ವಿಜ್ಞಾನಿ, ಯಾವಾಗಲೂ ಒಂದು ಜ್ಞಾನ ವಿಶೇಷವಾದ ಜ್ಞಾನ ಉಳ್ಳವಳು ಅಂತ. ಸಾಮಾನ್ಯ ಯಾವುದೋ ವಿಷಯದ ಬಗ್ಗೆ ಜ್ಞಾನ ಉಳ್ಳಂಥವಳಲ್ಲ, ವಿಶಿಷ್ಟವಾದಂತಹ ಜ್ಞಾನ ಉಳ್ಳವಳು, ವಿಶಿಷ್ಟನಾದ ಭಗವಂತನ ಸಂಬಂಧಪಟ್ಟಂತಹ ಜ್ಞಾನ ಉಳ್ಳವಳು ಅಂತ. ಯಾವಾಗಲೂ ಜ್ಞಾನ ವಿಶಿಷ್ಟ ಆಗುವುದು ಹೇಗೆ ಅಂತಂದರೆ ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್.
ಕ್ವಾಲಿಟಿ ಏನು ಅಂತ ಕೇಳಿದರೆ ವಿಮಲ, ಅಂದರೆ ಯಾವುದು ಅಜ್ಞಾನ ಇಲ್ಲ, ವಿಪರೀತ ಜ್ಞಾನ ಇಲ್ಲ ಅಂತ. ಇನ್ನು ವಿಶಿಷ್ಟವಾದಂತಹ ವ್ಯಕ್ತಿಯ ಬಗ್ಗೆ, ಅಂದರೆ ಅವಳ ತಂದೆ ತಾಯಿ ಲಕ್ಷ್ಮೀದೇವಿ ಹಾಗೂ ಭಗವಂತ, ಇವನ ಬಗ್ಗೆ, ಎತ್ತರದ ವಸ್ತುವಿನ ಬಗ್ಗೆ ಒಳ್ಳೆಯ ಜ್ಞಾನವುಳ್ಳವಳು ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ವಿಜ್ಞಾನಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾಳೆ. ಈ ಜ್ಞಾನ ತನ್ನಿಂದ ತಾನೇ ಏನೋ ಆವಿಷ್ಕಾರ ಮಾಡಿ ಪಡೆದವಳ ಅಂತಂದರೆ ಅಲ್ಲ, ನಿಗಮ ಪ್ರತತಿಗಳಿಗೆ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ನಿಗಮ ಅಂತಂದರೆ ವೇದಗಳು ಅಂತ ಅರ್ಥ. ತತಿ ಶಬ್ದಕ್ಕೆ ಗ್ರೂಪ್ ಅಂತ ಅರ್ಥ, ಬಂಚ್ ಆಫ್ ವರ್ಡ್ಸ್. ಅಂದರೆ ಈ ವೇದಗಳು ಏನು ಅಂತಂದರೆ ಪ್ರಕೃಷ್ಟವಾದಂತಹ ತತಿಗಳು ಅಂತ ಅರ್ಥ. ಏನು ತತಿ ಅಂತಂದರೆ ಗ್ರೂಪ್ ಆಫ್ ವರ್ಡ್ಸ್ ಅಂತ. ಈ ವರ್ಡ್ಸ್ ಅಂತಂದರೆ ಭಗವಂತನನ್ನು ತಿಳಿಸಿಕೊಡುವಂತಹ ಪ್ರಕೃಷ್ಟವಾದಂತಹ ಶಬ್ದಗಳ ಗುಂಪು ಏನಿದ್ದಾವೆ ಅಂತಹ ವೇದಗಳು, ಅಂದರೆ ಅನಂತ ವೇದಗಳು, ಇವುಗಳಿಗೆ ಅಭಿಮಾನಿ ಅಂತ, ನಿಗಮ ಪ್ರತತಿಗಳಿಗೆ ಅಭಿಮಾನಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲ, ಲಕ್ಷ್ಮೀದೇವಿಯರು ವೇದಾಭಿಮಾನಿ, ಸರಸ್ವತೀ ದೇವಿಯರು ವೇದಾಭಿಮಾನಿ ಅಂತಂದರೆ ಹೇಗೆ ಅಂತಂದರೆ, ಇದು ನಾವು ಹೈರಾರ್ಕಿ ಅಂತ ಇಟ್ಕೊಳ್ಬೇಕು. ಅಂದರೆ ಎತ್ತರದ ಕಕ್ಷಾದಲ್ಲಿ ಲಕ್ಷ್ಮೀದೇವಿ ಮುಖ್ಯವಾಗಿ ವೇದಾಭಿಮಾನಿನಿ, ನಂತರದ ಕಕ್ಷಾದಲ್ಲಿ ಸರಸ್ವತೀ ದೇವಿಯರು ಅಂತ. ಅಂದರೆ ಹೇಗೆ ಒಂದು ಮನೆ ಇರ್ತದೆ, ಆ ಮನೆಯಲ್ಲಿ ಮುಖ್ಯ ಒಡತಿ ಆ ತಾಯಿ, ಅವಳು ಒಂದಿಷ್ಟು ಪೋರ್ಟ್ಫೋಲಿಯೋಗಳನ್ನು, ಅಂದರೆ ತನ್ನ ನೆಕ್ಸ್ಟ್ ಜನರೇಷನ್ ಅಂತಂದರೆ ಸೊಸೆಯ ಮೂಲಕವೂ ಕೂಡ ಕೆಲವು ಕೆಲಸಗಳನ್ನು ಮಾಡಿಸ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿ ಒಡತಿ, ಅವಳ ಸೊಸೆ, ಅವಳ ಮಗ ಚತುರ್ಮುಖ ಬ್ರಹ್ಮದೇವರು, ಅವಳ ಸೊಸೆ ಅಂದರೆ ಸರಸ್ವತೀ ದೇವಿಯರು ಅಂತ. ಸರಸ್ವತೀ ದೇವಿಯರು ಕೂಡ ಹಾಗೆಯೇ ತಮ್ಮ ನಂತರದ ಕಕ್ಷಾದಲ್ಲಿ ಬರುವಂತಹ ಸೌಪರ್ಣಿ ವಾರುಣಿ ಪಾರ್ವತಿ ದೇವಿಯರ ಮೂಲಕ ಅವರಿಗೂ ಕೂಡ ವೇದಾಭಿಮಾನಿತ್ವ ಉಂಟು. ತದನಂತರದ ಅಂದರೆ ಪಾರಂಪರ್ಯ ಅಂತ ಅರ್ಥ. ಹೀಗೆ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸರಸ್ವತೀ ದೇವಿಯರು ಶುಭ್ರವಾದಂತಹ ಆಸನದಲ್ಲಿ, ಕಮಲಾಸನದಲ್ಲಿ ಕುಳಿತುಕೊಂಡು ಆ ವೀಣೆಯನ್ನು ತಾವು ತಮ್ಮ ಪಾಣಿ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಅಂತ ಹೇಳ್ತಾರೆ. ಲೋಕದಲ್ಲಿಯೂ ಯಾರೋ ಎಷ್ಟೊಂದು ಜನ ಏನೋ ಇನ್ಸ್ಟ್ರೂಮೆಂಟ್ಸ್ ಹಿಡ್ಕೊಂಡಿರ್ತಾರೆ. ವೀಣೆಯನ್ನು ಹಿಡ್ಕೊಂಡಿದ್ದಂತಹ ಸರಸ್ವತೀ ದೇವಿಯರು ಅಂತಂದರೆ ನಾವು ಇದರಲ್ಲಿ ಚಿಂತನೆ ಮಾಡಬಹುದಾದಂತಹ ಕೆಲವು ಅಂಶಗಳಿದ್ದಾವೆ. ವೀಣೆಯನ್ನು ಹಿಡ್ಕೊಂಡಿದ್ದಾರೆ ಅಂದರೆ ಏನರ್ಥ? ಪಾಣಿ ಅಂದರೆ ತಾನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ವೀಣಾ ಪಾಣಿ, ವೀಣೆಯನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು ಅಂತಂದ್ರು ಆ ವೀಣೆಯ ಮೂಲಕ ಆ ವೇದಗಳಲ್ಲಿ ಇರುವಂತಹ ಭಗವದ್ವಿಷಯಕ ಆ ತತ್ವಗಳೇನಿದ್ದಾವೆ ಅದನ್ನು ಹಮ್ಮಾಡ್ತಾ ಇರ್ತಾಳೆ ಅಂತಂದರೆ ವೀಣೆಯ ಮೂಲಕ ನುಡಿಸ್ತಾ ಇರ್ತಾಳೆ ತಾನು. ಅಂತಂದರೆ ಯಾಕೆ ಅವಳಿಗೆ ಮರೆತು ಹೋಗಲ್ಲ ವೇದಗಳು ಅಂತಂದರೆ ಅವಳು ಅದನ್ನು ಆವೃತ್ತಿ ಮಾಡ್ತಾ ಇರ್ತಾಳೆ. ಹೇಗೆ ವೀಣೆಯ ಮೂಲಕ ಅಂತ ನಾವು ಈ ರೀತಿಯಲ್ಲಿ ಒಂದು ಅನುಸಂಧಾನ ಮಾಡಬಹುದು. ಆ ವೀಣೆ ಅದು ವೀಣಾ ಪಾಣಿ ಅಂತಂದರೆ ಏನು ಅಂತಂದರೆ, ಯಾವಾಗಲೂ ಪಾಣಿ ಅಂತಂದರೆ ಕರಗತ ಅಂತ ಅರ್ಥ. ಕನ್ನಡದಲ್ಲಿ ಕರಗತ ಅಂತಂದರೆ ಒನ್ ಹ್ಯಾಸ್ ಮಾಸ್ಟ್ರಿ ಓವರ್ ಇಟ್ ಅಂತ ಅರ್ಥ. ಯಾವಾಗಲೂ ಕೂಡ ಒಂದು ವಿಷಯವನ್ನು ಕರಗತ ಮಾಡಿಕೊಂಡಿದ್ದಾರೆ ಅಂತಂದರೆ ಅವರಿಗೆ ಅದರಲ್ಲಿ ಮಾಸ್ಟ್ರಿ, ಎಕ್ಸಲೆನ್ಸ್ ಇದೆ ಅಂತ ಅರ್ಥ. ಹಾಗಾಗಿ ಆ ವೇದಗಳನ್ನು ಹೀಗೆ ತಾವು ಆವೃತ್ತಿ ಮಾಡ್ತಾ 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 ಕರಗತ ಮಾಡಿಕೊಂಡಿಟ್ಟು, ಒಂದು ಸ್ವರೂಪತಃ ಅವರು ವೇದಾಭಿಮಾನಿನಿ, ಜೊತೆಗೆ ಅದನ್ನು ಆವೃತ್ತಿ ಮಾಡ್ತಾ ಇರ್ತಾರೆ ವೀಣೆಯನ್ನು ನುಡಿಸೋದು. ಅದನ್ನು ಹೇಗೆ ನಾವು ಅದರಲ್ಲೂ ಕೂಡ ಕೆಲವು ಅಂಶಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ನೋಡಬಹುದು. ವೀಣೆಯಲ್ಲಿ ಟೋಟಲಿ ಎಕ್ಸ್ಪರ್ಟ್ಸ್ ವೀಣೆಯಲ್ಲಿ 8 ಸ್ಟ್ರಿಂಗ್ಸ್ ಇರ್ತದೆ. ಮೇಲೆ ಸಾಮಾನ್ಯರ ವೀಣೆಯಲ್ಲಿ 4 ಸ್ಟ್ರಿಂಗ್ ಇದ್ದರೆ ಎಕ್ಸ್ಪರ್ಟ್ಸ್ ವೀಣೆಯಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರಿಂಗ್ ಇರ್ತದೆ. 5ನೇ ಸ್ಟ್ರಿಂಗು ಮೇಲೆ ಇರ್ತದೆ. 3 ಸ್ಟ್ರಿಂಗ್ ತಾಳಕ್ಕೆ ಕೆಳಗಡೆ ಇರ್ತದೆ, ಕಿರುಬೆರಳಲ್ಲಿ ನುಡಿಸುವಂಥದ್ದು. ಟೋಟಲಿ 8 ಸ್ಟ್ರಿಂಗ್ಸ್ ಇರ್ತದೆ. ಇದನ್ನು ಯಾತಕ್ಕೆ ಈ 4ರ ಜೊತೆಗೆ 5ನೇ ಸ್ಟ್ರಿಂಗ್ ಮೇಲೆ ಇರ್ತದಲ್ಲ, ಅದು ಆ್ಯಂಪ್ಲಿಫೈಯರ್. ಅದು ಸಾಮಾನ್ಯವಾಗಿ ಯಾರಿಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿರ್ತದೆ ಅವರಿಗೆ ಪಕ್ಕ ಅರ್ಥ ಆಗ್ತದೆ. ಮೇಲೆ 5, ಕೆಳಗೆ 3, ಟೋಟಲಿ 8 ಸ್ಟ್ರಿಂಗ್ಸ್ ಇರುತ್ತೆ ಅಂತ ಅರ್ಥ. ವೇದಗಳು ಕೂಡ ಅಷ್ಟಾಂಗ ವೇದ ಅಂತ ಕರೀತಾರೆ. 8 ಅಂಶಗಳನ್ನು ಉಳ್ಳಂತಹ ವೇದಗಳು ಅಂತ. ಯಾರು ವೇದವನ್ನು ಉಚ್ಚಾರಣೆ ಮಾಡುವಂತಹ ಅಧಿಕಾರಿಗಳಿರ್ತಾರೆ ಅವರ ಹತ್ರ ನಾವು ಕೇಳಿಸಿಕೊಂಡಾಗ ಆ ವೇದಗಳಲ್ಲಿ ಒಂದು 8 ಅಂಶಗಳು ಇರ್ತದೆ. ಹಾಗೆ ಆ 8 ಅಂಶಗಳನ್ನೂ ಕೂಡಿಸಿಕೊಂಡು ಅತ್ಯದ್ಭುತವಾಗಿ ಕರಗತ ಮಾಡಿಕೊಂಡು ವಿತ್ ಎಕ್ಸಲೆನ್ಸ್ ತಾನು ಆವೃತ್ತಿ ಮಾಡುವಂಥವಳು ಅದು ಈ
ಸರಸ್ವತೀ ದೇವಿ ಅಂತ ಆ ವೇದಗಳನ್ನು, ಆ ಸರಸ್ವತೀ ದೇವಿಯರ ಕೈಯಲ್ಲಿರುವಂತಹ ವೀಣೆಯನ್ನು ನೋಡಿದಾಗ ನಾವು ಈ ರೀತಿ ಚಿಂತನೆ ಮಾಡಬಹುದು ಅಂತ ತೋರ್ತದೆ. ಹಾಗಾಗಿ ಆ ಸರಸ್ವತೀ ದೇವಿ ಈ ರೀತಿ ತಾನು ಅಷ್ಟಾಂಗಭರಿತವಾದಂತಹ ವೇದದ ಮೇಲೆ ಅತ್ಯದ್ಭುತವಾದಂತಹ ತಾನು ಎಕ್ಸಲೆನ್ಸ್ ಉಳ್ಳವಳಾಗಿ ತಾನು ಆವೃತ್ತಿ ಮಾಡ್ತಾ ಇರ್ತಾಳೆ ಅಂತ ಅರ್ಥ. ಇದೂ ಕೂಡ ನಮಗೆ ಪಾಠ. ವೀಣಾಪಾಣಿ ಅಂತಂದರೆ ನಮಗೆ ಪಾಠ. ಕೆಲವರಿಗೆ ವೇದದಲ್ಲಿ ಅಧಿಕಾರ ಇದೆ, ಯಾರಿಗೆ ವೇದದಲ್ಲಿ ಅಧಿಕಾರ ಇಲ್ಲ, ವೇದಾರ್ಥ ನಿರ್ಣಯಕವಾದಂತಹ ಗ್ರಂಥದ ಪರಂಪರೆಯಲ್ಲಿ ಬಂದಂತಹದ್ದು ಈ ಹರಿಕಥಾಮೃತ ಸಾರ ಅಂತ ನಾವು ತಿಳಿದಿದ್ದೇವೆ. ಹಾಗಾಗಿ ಯಾರ್ಯಾರಿಗೆ ಯಾವುದರಲ್ಲಿ ಅಧಿಕಾರ ಉಂಟು ಅದನ್ನು ಆವೃತ್ತಿ ಮಾಡಬೇಕು ಅಂತ ಅರ್ಥ. ಏನೋ ಒಮ್ಮೆ ಜನ್ಮದಲ್ಲಿ ಒಂದ್ಸಲಿ ಏನೋ 4 ಅಕ್ಷರ ಕೇಳಿ ಬಿಟ್ಬಿಡುದು ಅಂತ ಅರ್ಥ ಅಲ್ಲ. ಆವೃತ್ತಿಗೆ ಸಂಬಂಧಪಟ್ಟಂತಹದ್ದು ಈ ವೀಣೆಯ ಅನುಸಂಧಾನ. ಇನ್ನೊಂದು ಮಾಸ್ಟ್ರಿ. ಯಾವುದೇ ಒಂದು ಸಬ್ಜೆಕ್ಟನ್ನು ಓದಿದ್ರೂ ಕೂಡ ತಳಸ್ಪರ್ಶಿ ಜ್ಞಾನ ಇರಬೇಕು ನಮಗೆ ಅದರಲ್ಲಿ ಅನ್ನೋದು ಕೂಡ ಇದರಲ್ಲಿ ತಿಳಿಸಿಕೊಡ್ತದೆ. ಇನ್ನೊಂದು ವಿಷಯ, ನಾವು ವೀಣಾಪಾಣಿ ಅನ್ನೋದನ್ನು ನೋಡಿದಾಗ ನಾವು ಮೇಲೆ 4 ಕೆಳಗೆ 3 ಅಂತ ಸಾಮಾನ್ಯವಾದಂತಹ ಒಂದು ವೀಣೆ ಅಂತ ತಗೊಂಡ್ರೂ ಕೂಡ ಮೇಲಿನ 4 ಸ್ಟ್ರಿಂಗ್ಸು, ಆ ಸರಸ್ವತೀ ದೇವಿಯರಲ್ಲಿ ಕೈಯಲ್ಲಿ ಇರುವಂತಹ 4 ಸ್ಟ್ರಿಂಗ್ಸ್ ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂತಂದರೆ ನಾವು ಹೀಗೆ ಅನುಸಂಧಾನ ಮಾಡಬಹುದು. ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಇದೆ, ಪುರುಷಾರ್ಥಗಳು. ಇನ್ನು ಅದಕ್ಕೆ ಕೆಳಗೆ 3 ತಾಳಗಳಿದ್ದಾವೆ. ಆ 3 ತಾಳಗಳನ್ನು ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಕಾಯೇನ ವಾಚ ಮನಸ ಅಂತ. ಅಂದರೆ ನಾವು 4 ಪುರುಷಾರ್ಥಗಳನ್ನು ಪಡಿಲಿಕ್ಕೆ ಬೇಕಾದಂತಹ 3 ಸಾಧನಗಳನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ. ಏನು? ಕಾಯೇನ ವಾಚ ಮನಸ. ಆ ಕಾಯ ಅಂದರೆ ದೇಹ ಅಂತ ಅರ್ಥ, ವಾಕ್ ಅಂತಂದರೆ ನಮ್ಮ ಬಾಯಿಂದ ಅಂತ ಅರ್ಥ, ಮನಸ್ಸು. ಈ 3 ಸೇರಿಸಿಕೊಂಡು ನಾವು ಒಂದು ಕೆಲಸ ಮಾಡಿದಾಗ ಅದು ಅರ್ಥವತ್ತಾಗಿರುತ್ತೆ ಅಂತ ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ನಾವು ಧರ್ಮವನ್ನು ಮಾಡಬೇಕು. ಧರ್ಮವನ್ನು ಮಾಡಲಿಕ್ಕೆ ಕಾಯ, ವಾಕ್, ಮನಸ್ಸನ್ನು ಉಪಯೋಗಿಸಬೇಕು. ಆದರೆ ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಾಗೋದು ಹೇಗೆ? ಸರಸ್ವತೀ ದೇವಿಯರು ತಿಳಿಸ್ಕೊಡ್ಬೇಕು ನಮಗೆ. ಅದು ಹೇಗೆ? ಈ ಗ್ರಂಥಗಳ ಮೂಲಕ ಯಾವುದು ಧರ್ಮ ಯಾವುದು ಅಧರ್ಮ ಒಂದು ಸ್ಟ್ರಿಂಗ್ ಆಯಿತು. ಇನ್ನು ಅರ್ಥ ಅಂದರೆ ನಾವು ಈ ಲೋಕದಲ್ಲಿ ನಾವು ಲೌಕಿಕರು, ನಾವು ಇರಲಿಕ್ಕೆ ಬೇಕಾದಂತಹದ್ದು ದ್ರವ್ಯ, ಹಣ ಇತ್ಯಾದಿಗಳು. ಅದನ್ನು ಸಂಪಾದನೆ ಮಾಡಬೇಕಾಗಲಿಕ್ಕೆ ವಿಹಿತವಾಗಿ ದ್ರವ್ಯ ಸಂಪಾದನೆಗೂ ಕೂಡ ಸಾಧನಗಳಿದ್ದಾವೆ. ಅದನ್ನು ಕೂಡ ಆ ಸರಸ್ವತೀ ದೇವಿಯರು ತಿಳಿಸಿಕೊಡಬೇಕು ಅಂತ. ಇನ್ನು ಕಾಮ, ಕೆಲವು ವಿಹಿತವಾದಂತಹ ಕಾಮನೆಗಳು, ಕೆಲವು ನಿಷಿದ್ಧವಾದಂತಹ ಕಾಮನೆಗಳು ಅಂತ ಇದ್ದಾವೆ. ವಿಹಿತವಾದಂತಹ ಕಾಮನೆಗಳನ್ನೇ ನಾವು ಮಾಡಬೇಕು. ಯಾವುದು? ಉದಾಹರಣೆಗೆ ಸ್ತ್ರೀಯರಿಗೆ ಮುಖ್ಯವಾಗಿ ಇದು ಹೊರಟದ್ದಾದ್ರಿಂದ ಅಷ್ಟಪುತ್ರಾಭವ ಅಂತ ಶಾಸ್ತ್ರದ ಒಂದು ವಿಧಿ ಉಂಟು. ಈಗ ನಾವು ನಮ್ಮ ಪರಂಪರೆಯನ್ನು ಮುಂದುವರಿಸಬೇಕು ಅಂತ. ಅದಕ್ಕೆ ಬೇಕಾದಂತಹದ್ದು ಏನು? ಆ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಕಾಮನೆಗಳೇನಿದ್ದಾವೆ ಅದು ವಿಹಿತ ಅಂತ ಹೇಳ್ತಾರೆ. ವಿಹಿತವಾದ ಕಾಮನೆಯನ್ನು ಯಾರು ಮಾಡುವುದಿಲ್ಲ ಅಥವಾ ಭೋಗಗಳನ್ನು ಯಾರು ಮಾಡುವುದಿಲ್ಲ ಅದು ಪಶು ಏವನ ಸಂಶಯ ಅಂತ ಶಾಸ್ತ್ರದಲ್ಲಿ ಬೈತಾರೆ. ಹಾಗಾಗಿ ಯಾವುದು ಕೊಟ್ಟಿದ್ದಾರೆ ಅದನ್ನು ಅನೂಚಾನವಾಗಿ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂಥದ್ದು. ಇನ್ನೊಂದು ಕಾಮ ಅಂತಂದರೆ ಆ ಭಗವಂತನ ಕೇವಲ ಮಕ್ಕಳನ್ನು ಮಾತ್ರ ಹೆರುವುದಷ್ಟೇ ಅಲ್ಲ, ಆ ಮಕ್ಕಳಲ್ಲಿ ನಾವು ಸಂಸ್ಕಾರ, ದೊಡ್ಡ ಜವಾಬ್ದಾರಿ ತಾಯಂದ್ರಿಗಿದೆ. ತಮ್ಮ ಇಡೀ ಪರಂಪರೆಯಲ್ಲಿ ಆ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಇಂತಹ ಕಾಮ. ಇನ್ನು ಭಗವಂತನನ್ನು ತಿಳಿಬೇಕು ಅನ್ನುವಂತಹ ಕಾಮ, ಇದು ವಾದಿರಾಜರು ಹೇಳ್ತಾರೆ. ಕಾಮ, ಈ ಅರಿಷಡ್ವರ್ಗಗಳೇನಿದ್ದಾವೆ, ಕಾಮಕ್ರೋಧಾದಿಗಳು ಅಂತ ಇಟ್ಕೊಳ್ಳೋಣ, ಅದನ್ನು ಒಳ್ಳೆಯ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಾಮ, ಭಗವಂತನ ಕಾಮನೆ ಇರಬೇಕು. ಇನ್ನು ಕ್ರೋಧ ಅಂದರೆ ಕ್ರೋಧ ಎಲ್ಲಿ ಬರಬೇಕು ನಮಗೆ ಅಂತಂದರೆ ಕೆಟ್ಟದ್ದನ್ನು, ಶಾಸ್ತ್ರ ಅವಿಹಿತವಾದಂತಹ ವಿಷಯಗಳನ್ನು ಎಲ್ಲಾದರೂ ನಾವು ಕಂಡ್ರೆ ವಿರೋಧ ಮಾಡಬೇಕು ಅಂತ. ದ್ರೌಪದಿ ದೇವರಿಗೆ ಅನ್ಯಾಯ ಆದಾಗ ವಿರೋಧ ಮಾಡಿದ ವಿದುರ, ಇದು ವಿಹಿತವಾದ್ದು ಅಂತ ಹೇಳ್ತಾರೆ. ಇನ್ನು ಮದ, ನಾವು ಭಗವಂತನ ಬಗ್ಗೆ ಇಷ್ಟು ತಿಳಿದುಕೊಂಡು ಬಿಟ್ವಿ ಅಂತ ನಮಗದು ಬರಬೇಕು. ಇನ್ನು ಮಾತ್ಸರ್ಯ ಅಂತಂದರೆ ಮಾತು ಸರತಿ ಅಂತಂದರೆ ಭಗವಂತ ನಮ್ಮ ಹತ್ರ ಬರಬೇಕು ಅನ್ನುವಂತಹ ಒಂದು ಆಸೆ ಇರಬೇಕು ನಮಗೆ. ಏನೂ ಇಲ್ಲ, ಸುಮ್ಮನೆ ಏನೋ ಜ್ಞಾನ ಅರ್ಜನೆ ಅಂತ ಅಲ್ಲ, ನಮ್ಮ ಹತ್ರ ಬರಲಿ ಅಂತ. ಕಾಮ, ಕ್ರೋಧ, ಮದ, ಲೋಭ. ಲೋಭ ಅಂತಂದರೆ ದುರಾಸೆ, ಇನ್ನಷ್ಟು ಕಲಿಬೇಕು, ಇನ್ನಷ್ಟು ಅಸೂಯೆ ಪಡುವಂತಹದ್ದಲ್ಲ, ಇನ್ನಷ್ಟು ಪಡಿಬೇಕು ಅನ್ನುವ ಥರ್ಸ್ಟ್ ಏನಿದೆ ಅದು ಲೋಭ ಅಂತ.
ಹೀಗೆ ಕಾಮಕ್ರೋಧಾದಿಗಳು ಇರಬೇಕು ಅಂತ. ಇನ್ನು ಮೂರನೇ ಸ್ಟ್ರಿಂಗ್ ಆಯಿತು ಮೋಕ್ಷ ಅಂತಂದರೆ ನಮಗೆ ಕಷ್ಟಗಳು ಏನು ಬರುತ್ತೆ ಅದನ್ನು ಭಗವಂತನನ್ನು ನಂಬಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು, ಗಟ್ಟಿಯಾದಂತಹ ಪ್ರಾರ್ಥನೆ. ದ್ರೌಪದಿ ದೇವಿಯರು ತಮಗೆ ಕಷ್ಟ ಬಂದಾಗ ಮತ್ತಾರನ್ನೂ ಕರೀಲಿಲ್ಲ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕರೆದ್ರು. ನೇರ ಆ ಕ್ಷಣದಲ್ಲೇ ಬಂದು ಭಗವಂತ ವಸ್ತ್ರ ಕೊಟ್ಟ. ಅದೇ ರೀತಿಯಲ್ಲಿ ನಾವು ಮೋಕ್ಷ ಅಂತಂದರೆ ನಮಗೆ ಕಷ್ಟಕರ ಪರಿಸ್ಥಿತಿಯಿಂದ ಕ್ವಿಕ್ಲಿ ವಿ ಹ್ಯಾವ್ ಟು ಗೆಟ್ ಓವರ್ ಇಟ್ ಅಂತ, ಇದು ಮೋಕ್ಷ ಅಂತ. ಹಾಗಾಗಿ ಈ 4 ಸ್ಟ್ರಿಂಗ್ಸನ್ನು ನಾವು ಆ ಸರಸ್ವತೀ ದೇವಿಯರ ಆಧಿಪತ್ಯದಲ್ಲಿ ಈ 4 ಇದೆ, ಅವಳು ಯಾವಾಗಲೂ ನುಡಿಸ್ತಾ ಇರ್ತಾಳೆ ಅಂತ ನಾವು ಚಿಂತನೆ ಮಾಡಿದರೆ ಏನಾಗತ್ತೆ, ನಮಗೆ ಇಂತಹ ಒಳ್ಳೊಳ್ಳೆದ್ದು ನಮಗೆ ಸಿಗತ್ತೆ, ಕೆಟ್ಟದ್ರಿಂದ ಮೋಕ್ಷ ಆಗತ್ತೆ ಅಂತ 4 ಸ್ಟ್ರಿಂಗ್ಸನ್ನು ಇಟ್ಕೊಂಡ್ರೆ, ಕೆಳಗಿನ 3 ಸ್ಟ್ರಿಂಗ್ಸನ್ನು ಎಲ್ಲಿಂದ ಮಾಡಬೇಕಿದು? ಈ ದೇಹ ಪಡೆದುಕೊಂಡು ಬಂದಿದ್ದೇವೆ. ಯಾಕಂದರೆ 84 ಲಕ್ಷ ಯೋನಿಗಳನ್ನು ದಾಟಿ ಬಂದ ಈ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ನಮಗೀಗ ಎಚ್ಚರ ಇದೆ, ಸರಸ್ವತಿ ಯಾರು, ಅವಳ ವೀಣೆ, ಅದನ್ನು ಚಿಂತನೆ ಮಾಡಿದಾಗ ನಮಗೆ ಏನು ಕೊಡು ಅಂತ ನಾವು ಪ್ರಾರ್ಥಿಸಲಿಕ್ಕೆ, ಇಷ್ಟೆಲ್ಲ ಗೊತ್ತಾಗಲಿಕ್ಕೆ ಈ ದೇಹ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಕಾಯೇನ ವಾಚ ಮನಸ ನಾವು ನಮ್ಮ ಈ ಶರೀರ, ಮನಸ್ಸು, ವಾಕ್ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಧರ್ಮ ಅರ್ಥ ಮೋಕ್ಷ ಕಾಮ ಮೋಕ್ಷವನ್ನು ಪಡೆಯಬೇಕಾದ್ದು ಅಂತ. ಅಲ್ಟಿಮೇಟ್ ಇದೆಲ್ಲ ಲೌಕಿಕವಾದಂತಹ ಸ್ಟೆಪ್ಸ್ ಅಂತ ಆದರೆ, ಇನ್ನು ಮತ್ತೆ ಅಲ್ಟಿಮೇಟ್ ಸ್ಟೆಪ್ಸ್ ಎಲ್ಲ ಇದ್ದಾವೆ ಮುಂದೆ, ಮೋಕ್ಷ ಅಲ್ಟಿಮೇಟ್ ಸ್ಟೆಪ್ಸ್ ಇದ್ದಾವೆ. ಅದನ್ನು ಪಡಿಲಿಕ್ಕೆ ಸರಸ್ವತೀ ದೇವಿಯರು ವೀಣಾಪಾಣಿ, ಯಾಕಂದರೆ ಯಾರು ಆಲ್ರೆಡಿ ಅದನ್ನು ಕರಗತ ಮಾಡಿಕೊಂಡಿದ್ದಾರೆ ಅವರು ನಮಗೆ ಇದನ್ನೆಲ್ಲ ಅವರ ಉಪಾಸನೆಯನ್ನು ಮಾಡಿದಾಗ ಕೊಡಲಿಕ್ಕೆ ಸಾಧ್ಯ ಅಂತ. ಇನ್ನು ಬ್ರಹ್ಮಾಣಿ ಅಂತ ಶಬ್ದ ಇದೆ. ಬ್ರಹ್ಮಾಣಿ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ, ಬ್ರಹ್ಮನ ಆಶ್ರಯದಲ್ಲಿರುವವಳು, ಆಣಿ ಅಂತಂದರೆ ಆಶ್ರಯದಲ್ಲಿರುವವಳು ಅಂತ ಅರ್ಥ. ಇದರಿಂದ ನಮಗೆ ಹೇಗೆ ಅನ್ವಯ ಆಗ್ತದೆ ಅಂತಂದರೆ, ಇಂತಹ ಆ ಸರಸ್ವತೀ ದೇವಿಯರು ಯಾರು ಬ್ರಹ್ಮನನ್ನು ಆಶ್ರಯಿಸಬೇಕು ಅಂತ ಇಷ್ಟಪಡ್ತಾರೆ ಅಂಥವರಿಗೆ ತಾನು ಆಶ್ರಯಳಾಗಿ ಬರ್ತಾಳೆ ಅಂತ ಕೂಡ ಅರ್ಥ ಬರುವಂಥದ್ದು ಬ್ರಹ್ಮಾಣಿ ಶಬ್ದ. ಯಾರು ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಆಗ್ಬೋದು, ಮುಖ್ಯ ಪ್ರಾಣದೇವರು ಆಗ್ಬೋದು, ಅಥವಾ ಅವರ ತಂದೆಯಾದಂತಹ ಪರಬ್ರಹ್ಮನೂ ಆಗ್ಬೋದು. ಯಾರು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೊರಟಿದ್ದಾರೆ ಅವರಿಗೆ ತಾನು ಅಭಯ ಹಸ್ತವನ್ನು ನೀಡುವುದರ ಮೂಲಕ ಅವಳಿಗೆ ತಾನು ಆಶ್ರಯ ಕೊಡ್ತಾಳೆ. ಯಾಕೆ ಕೊಡ್ತಾಳೆ? ಬ್ರಹ್ಮಾಣಿ ಅಂತ ಯಾಕೆ ಹೇಳಿದ್ರು? ಯಾರಿಗೆ ತನ್ನದ್ದೇ ಅಸ್ತಿತ್ವ ಇಲ್ಲ ಅವರು ಮತ್ತೊಬ್ಬರಿಗೆ ಏನು ಆಶ್ರಯ ಕೊಡಲಿಕ್ಕೆ ಸಾಧ್ಯ? ಆದರೆ ಬ್ರಹ್ಮಾಣಿ ಹಾಗಲ್ಲ, ತಾನು ಬ್ರಹ್ಮದೇವರಂತಹ ಗಟ್ಟಿಯಾದ ಆಶ್ರಯ ಅಂಬ್ರಲ್ಲಾದಲ್ಲಿ ತಾನಿದ್ದಾಳೆ. ಹಾಗಾಗಿ ಅವಳು ಸುಸ್ಥಿರ, ಅವಳು ಶಿ ಈಸ್ ವೆಲ್ ಪ್ರೊಟೆಕ್ಟೆಡ್. ಆದರೆ ಅವಳಿಗೆ ಇನ್ನೊಂದು ಅವಳಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ, ಹೀಗೆ ನೀನು ಯಾರನ್ನು ಚೂಸ್ ಮಾಡ್ತೀಯ ಅವರಿಗೂ ಆಶ್ರಯ ಕೊಡುವಂತಹ ತಾಕತ್ತು ನಿನ್ನಲ್ಲಿರಲಿ ಅಂತ. ಹಾಗಾಗಿ ನಮಗೂ ಆಶ್ರಯ ಕೊಡುವವಳಾಗು ಅಂತ ನಾವು ಹೀಗೆ ಪ್ರಾರ್ಥಿಸ್ಬೋದು. ಅಂದರೆ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಬ್ರಾಹ್ಮಣರಾಗಬೇಕು. ಬ್ರಾಹ್ಮಣರು ಅಂತಂದರೆ ಕೇವಲ ಜಾತಿಯಿಂದ ಅಥವಾ ಏನೋ ಒಂದು ಅದು ಮೂಲತಃ ಬೇಕು, ಇಲ್ಲ ಅಂತಲ್ಲ. ಆದರೆ ಕೆಲವು ಗುಣಗಳನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ಪ್ರಹ್ಲಾದರಾಜರು ಹೇಳ್ತಾರೆ, ವಿಪ್ರಾತ್ ದ್ವಿಷಡ್ಗುಣ ಹಿತಾತ್ ಅಂತ ಕೆಲವು 12 ಲಕ್ಷಣಗಳನ್ನು ಹೇಳ್ತಾ, ಈ ಲಕ್ಷಣಗಳನ್ನು ಮೊದಲನೆಯದಾಗಿ ನಮ್ಮಲ್ಲಿ ಇಟ್ಟುಕೊಂಡು, ಜೊತೆಗೆ ಅದನ್ನು ಭಗವಂತನಿಂದ ನಾವು ಪಡೆದದ್ದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾವೇ ಪಡೆದದ್ದು, ನಾವೇ ಗ್ರೇಟು ಅಂತ ಅಹಂಕಾರ ಅಲ್ಲ. ಇದು ಭಗವಂತನಿಂದ ಪಡೆದದ್ದು, ಭಗವಂತನಿಗೆ ನಾವು ಒಪ್ಪಿಸ್ತೇವೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಜ್ಞಾನವುಳ್ಳವನು ಅವನು ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂದರೆ ಎಲ್ಲಿಂದ ಬಂತು ಫ್ರಮ್ ಅಡ್ರೆಸ್, ಎಲ್ಲಿಗೆ ಹೋಗಿ ತಲುಪಬೇಕು ಟು ಅಡ್ರೆಸ್, ಇದೆರಡೂ ಗೊತ್ತಿರಬೇಕು. ಆ ಎಚ್ಚರ ಇರುವವ ಬ್ರಾಹ್ಮಣ. ಕೇವಲ ಅಹಂಕಾರದಿಂದ ನೀವು ಹಂಗೆ ಮಾಡ್ರಿ, ನೀವು ಹಿಂಗೆ ಕುದುರೆ ಸವಾರಿ ಇಷ್ಟೇ ಅಲ್ಲ. ತಾನು ಹಿ ಹ್ಯಾಸ್ ಟು ಬಿ ಅ ಲೀಡರ್, ಅಂದರೆ ಹಿ ಹ್ಯಾಸ್ ಟು ಸೆಟ್ ಆನ್ ಎಕ್ಸಾಂಪಲ್, ಹಿ ಹ್ಯಾಸ್ ಟು ಬಿ ಲೈಕ್ ದಟ್ ಆ್ಯಂಡ್ ದೆನ್ ಎನ್ಶ್ಯೂರ್ ದಟ್ ಹಿಸ್ ಎಂಟೈರ್ ಟ್ರೂಪ್ ಈಸ್ ಲೈಕ್ ದಟ್ ಅಂತ ಆ ರೀತಿಯಲ್ಲಿ ಬರುವಂತಹ ಅರ್ಥ ಬ್ರಹ್ಮಾಣಿ. ಅಂದರೆ ಗೋ ಬ್ರಾಹ್ಮಣ ಹಿತಾಯಚ ಅಂತ ಭಗವಂತನಿಗೂ ವಿಶೇಷಣ ಇದೆ. ಅಂದರೆ ಬ್ರಾಹ್ಮಣ ಅನ್ನುವಂತಹ ಶಬ್ದವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ. ಅಂತಹ ಯಾವ ನಿಜವಾದ ಬ್ರಾಹ್ಮಣ ಅಂತಿದ್ದಾನೆ ಅಂಥವರಿಗೆ ಆಶ್ರಯಪ್ರದಳಾಗಿ ಇರ್ತಾಳೆ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮಲ್ಲಿ ಬ್ರಹ್ಮತ್ವ ಅಂದರೆ ಬ್ರಾಹ್ಮಣ್ಯವನ್ನು ನಾವು ಡೆವಲಪ್ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಇಂತಹ ಬ್ರಹ್ಮಾಣಿ ಇವಳನ್ನು ನಾವು ನಮಿಸಿ ಪ್ರಾರ್ಥನೆ ಮಾಡಿಕೊಳ್ತೇವೆ.
ನೀನು ಏನು ಅಂತಂದರೆ ಜನನಿ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾಳೆ. ನೀನು ಜನನಿ ಅಂತ ಈ ರೀತಿ ಜನನಿಯ ಒಂದು ಗುಣ ಇದೆ. ಅವಳು ಏನು ಮಾಡ್ತಾಳೆ, ಆ ಮಕ್ಕಳ ಬಾಯಲ್ಲಿ ಶಬ್ದವನ್ನು ತರಿಸುವಂತಹ ತಾಕತ್ತು ಆ ತಾಯಿಗೆ ಇದೆ. ಜನನಿ ಅಂದರೆ ತಾಯಿ. ಅವಳು ಏನು ಮಾಡ್ತಾಳೆ, ಸಣ್ಣ ಮಗು, ಆ ಮಗುವಿಗೆ ಬಾಯಲ್ಲಿ ಅರ್ಥಪುರಸ್ಸರವಾದಂತಹ ಶಬ್ದಗಳನ್ನು ಟೀಚ್ ಮಾಡುವವಳು ತಾಯಿ. ಏನು ಮಾಡ್ತಾಳೆ, ಲೌಕಿಕ ತಾಯಿ ಏನು ಮಾಡ್ತಾಳೆ, ಆ ಈ ಉ ಅಂತ ಮೊದಲು ಧ್ವನ್ಯಾತ್ಮಕವಾದಂತಹ ಶಬ್ದಗಳನ್ನು ಹೇಳಿಸ್ತಾ ಮೊಟ್ಟ ಮೊದಲಿಗೆ ಅವಳು ಹೇಳಿಸುವುದು ಅಮ್ಮ ಅಂತ ಹೇಳಿಸಿಕೊಡ್ತಾಳೆ. ಅಪ್ಪ ಅಂತ ಹೇಳಿಸಿ ಇವರಿಬ್ಬರ ಪರಿಚಯವನ್ನು ಮೊದಲು ಮಾಡಿಸಿಕೊಡ್ತಾಳೆ ಲೋಕದ ತಾಯಿ. ಈ ಸರಸ್ವತೀ ದೇವಿ ಜನನಿಯ ಸ್ಥಾನದಲ್ಲಿ ನಿಂತು ನೀನು ಏನು ಮಾಡಬೇಕು ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ಲಕ್ಷ್ಮಿ ಅಂತಂದರೆ ಜಗನ್ಮಾತೆ, ಜಗತ್ಪತಿ ಜಗತ್ಪಿತೃ ಅಂದರೆ ಅಮ್ಮಲಾದಂತಹ ಲಕ್ಷ್ಮೀದೇವಿ ಹಾಗೂ ಲಕ್ಷ್ಮೀಪತಿಯಾದಂತಹ ಆ ಭಗವಂತ ಅಂದರೆ ಅಪ್ಪ, ಇವರಿಬ್ಬರ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕೆ ನೀನು ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ದೊಡ್ಡ ವಿಷಯ ಇದು. ನಮಗೆ ಇದು ಶಾಸ್ತ್ರದ ಮಾತು, ಜೊತೆಗೆ ನಮಗೆ ಸಿದ್ಧನೂ ಕೂಡ, ಪ್ರತ್ಯಕ್ಷ ಸಿದ್ಧನೂ ಕೂಡ. ಮನಸ್ಸಿನಲ್ಲಿ ಏನು, ಬುದ್ಧಿಯಲ್ಲಿ ಏನು ಬರುತ್ತೆ ಅದೇ ಬಾಯಲ್ಲಿ ವರ್ಡ್ಸ್ ರೂಪದಲ್ಲಿ ಬರುತ್ತೆ. ಮೊದಲು ಬುದ್ಧಿ ಅಲ್ಲಿ ಪ್ರೊಸೆಸ್ ಆಗಬೇಕು. ಆ ಪ್ರೊಸೆಸ್ ಆದದ್ದು ಬಾಯಿಯ ಮೂಲಕ, ವರ್ಡ್ಸಿನ ಮೂಲಕ ಬರುವಂತಹದ್ದು ಅಂತ. ಹಾಗಾಗಿ ಮೊದಲು ಸನ್ಮತಿ ಬೇಕು ನಮಗೆ. ಅಂದರೆ ಮನಸ್ಸು ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು ಮನಸ್ಸಿನ ಪ್ರಭೇದ. ಮನಸ್ಸು ಅನ್ನುವಂಥದ್ದು ಏನು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳ್ತಾರೆ. ಮನಸ್ಸು ಸಂಕಲ್ಪನೂ ಮಾಡುತ್ತೆ, ವಿಕಲ್ಪನೂ ಮಾಡುತ್ತೆ. ಇದನ್ನು ಒಳಗೆ ಜಡ್ಜಾಗಿ ಸರಿಯಾದ ಒಂದು ಮತಿ, ಅದು ಜಡ್ಜ್ಮೆಂಟ್, ಇದನ್ನೇ ಮಾಡಬೇಕು ಅಂತ ಹೇಳುವಂಥದ್ದು ಬುದ್ಧಿ. ನಮಗೆ ಸನ್ಮತಿಯನ್ನು ಕೊಡಬೇಕು ಅಂದರೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಅರ್ಥ ಇದಕ್ಕೆ. ಇಲ್ಲ ಮನಸ್ಸು ವಿಕಲ್ಪ ಮಾಡಿತು, ಅದನ್ನೇ ಮಾಡಿಕೊಂಡು ಹೋಗ್ಬಿಟ್ರೆ ನಮಗದು ದುಷ್ಪರಿಣಾಮಿ ಆಗತ್ತೆ. ಹಾಗಾಗಿ ಒಳ್ಳೆಯ ಜಡ್ಜ್ಮೆಂಟ್ ಅಂದರೆ ಸದ್ಬುದ್ಧಿ, ಸನ್ಮತಿ, ಅದನ್ನು ಕೊಡುವ ಜವಾಬ್ದಾರಿ ಇರುವಂತಹದ್ದು ಅದು ಈ ಪತಿ ಪತ್ನಿಯರಿಗೆ, ಬ್ರಹ್ಮದೇವರಿಗೆ ಹಾಗೂ ಈ ಸರಸ್ವತೀ ದೇವಿಯರಿಗೆ. ಹಿಂದೆ ಬ್ರಹ್ಮದೇವರ ಸ್ತೋತ್ರದಲ್ಲಿಯೂ ಕೂಡ ಸನ್ಮತಿಯ ಅಂತ ಇದೆ ಶಬ್ದ. ಹಾಗಾಗಿ ಇವರು ನಮಗೆ ಭಗವಂತನ ಅಂದರೆ ಅಮ್ಮ ಆದಂತಹ ತಾಯಿ ಲಕ್ಷ್ಮೀದೇವಿ, ಅಪ್ಪನಾದಂತಹ ತಂದೆ ಆ ಭಗವಂತ, ಅವನ ಗುಣಗಳ ಸ್ತೋತ್ರವನ್ನು ಮಾಡಲಿಕ್ಕೆ ಬೇಕಾದಂತಹ ಒಳ್ಳೆ ಮತಿಯನ್ನು ಪಾಲಿಸಬೇಕು. ಆ ಬುದ್ಧಿಯನ್ನು ಕೊಡುವುದರ ನಂತರದ ಸ್ಟೆಪ್ ಏನು ಅಂತಂದರೆ ಅದನ್ನು ನಮ್ಮ ನಾಲಿಗೆಯಿಂದ ಬರೆಸಬೇಕು. ಅದೂ ಕೂಡ ಸರಸ್ವತೀ ದೇವಿಯರದ್ದೇ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಇದು ಎಲ್ಲಿ ಪ್ರಮಾಣ ಇದೆ ಅಂತ ಹೇಳಿದರೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಅಂತ ಹೇಳ್ತಾರೆ. ಮೊದಲು ಶ್ರವಣ, ಆಮೇಲೆ ಕೀರ್ತನ. ಅಂದರೆ ಕೀರ್ತನ ಅಂತಂದರೆ ಅದನ್ನು ಹೇಳುವುದು ಅಂತ. ಈ ಎಲ್ಲವನ್ನೂ ಕೂಡ ಮಾಡಿಸುವವಳು ಅದು ಸರಸ್ವತೀ ದೇವಿ ಅಂತ ಹೇಳ್ತಾ ಇದ್ದಾರೆ. ಅವಳು ಏನು ಮಾಡಬೇಕು, ನಮ್ಮ ವದನ ಸದನದಲ್ಲಿ, ವದನ ಅಂತಂದರೆ ಬಾಯಿ, ಮುಖ ಅಂತ ಪ್ರಮುಖವಾಗಿ ಬಾಯಿ ಅಂತ ಇಟ್ಕೊಂಡು ಆ ಬಾಯಿ ಎಂಬ ಮನೆಯಲ್ಲಿ ನಿಂತುಕೊಂಡು ನಮಗೆ ಈ ಎಲ್ಲವನ್ನು ಕೂಡ ಪಾಲಿಸುವವಳು ಸರಸ್ವತೀ ದೇವಿ ಅಂತ. ಅಂದರೆ ಮುಖ್ಯದಲ್ಲಿ ನಾವೆಲ್ಲ ಲೋಕದಲ್ಲಿಯೂ ಕೂಡ ಅದು ಚಾಲ್ತಿಯಲ್ಲಿ ಬಂದಿದೆ. ಎಲ್ಲ ಶಾಲೆಗಳಲ್ಲೂ ಕೂಡ ಎಕ್ಸಾಮಿಗೆ ಮುಂಚೆ ಸರಸ್ವತೀ ಪೂಜೆ ಅಂತ ಮಾಡಿಸ್ತಾರೆ. ಯಾಕೆ? ಬುದ್ಧಿಯನ್ನು ಪ್ರಚೋದನೆ ಮಾಡಿ ಅದನ್ನು ಕೃತಿಗೆ ತಂದು ಬರೆಯುವುದು ಅಂತಾದರೂ, ಬಾಯಲ್ಲಿ ಓರಲ್ ಎಕ್ಸಾಮ್ ಇರಬಹುದು, ಬರೆಯುವ ಎಕ್ಸಾಮ್ ಇರಬಹುದು, ಎರಡರಲ್ಲಿಯೂ ಕೂಡ ಒಳಗೆ ಏನು ಪ್ರೊಸೆಸ್ ಆಗಿರುತ್ತೆ ಅದನ್ನು ಹೊರಗೆ ಎಕ್ಸಿಬಿಟ್ ಮಾಡುವುದಕ್ಕೆ ಬೇಕಾದ್ದು ಒಂದು ಬಾಯಿ ಅಥವಾ ಕೈ. ಇದನ್ನು ಮಾಡಿಸುವವರು ಅದು ಸರಸ್ವತೀ ದೇವಿ ಅಂತ. ಹೀಗೆ ಚತುರವದನನ ರಾಣಿ ಇಂತಹ ಸರಸ್ವತೀ ದೇವಿ ನಮಗೆ ಅನುಗ್ರಹ ಮಾಡಬೇಕು ಅಂತ. ಇದರಿಂದ ಏನಾಯಿತು, ಅವಳನ್ನು ಉಪಾಸನೆ ಮಾಡೋದ್ರಿಂದ ಅತಿರೋಹಿತ, ನಮ್ಮಲ್ಲಿಯೂ ಕೂಡ ಮೆಮರಿ ಲಾಸ್ ಆಗಬಾರ್ದು. ಹಾಗಾಗಿ ಒಳ್ಳೆ ಮೆಮರಿ ಪವರ್ ಬರಬೇಕು ಅಂತಂದರೆ ಅದಕ್ಕೆ ಸರಸ್ವತೀ ದೇವಿ. ವಿಮಲ ಅಂತಂದರೆ ಅಜ್ಞಾನ, ಇಗ್ನರೆನ್ಸ್ ಇರಬಾರ್ದು, ವಿಪರೀತ ಜ್ಞಾನ, ಅಪೋಸಿಟ್ ನಾಲೆಡ್ಜ್ ಅಂತ ಅದು ಇರಬಾರ್ದು. ಇನ್ನು ವಿಜ್ಞಾನಿ, ವಿಶಿಷ್ಟವಾದಂತಹ ಅಂದರೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಅಂದರೆ ಕ್ವಾಲಿಟೇಟಿವ್ ಅಂತಂದರೆ
ಯಾವುದೇ ದೋಷರಹಿತವಾದಂತಹ ಜ್ಞಾನ. ಇನ್ನು ಭಗವಂತನ ಬಗ್ಗೆ, ವಿಶಿಷ್ಟನಾದವನ ಬಗ್ಗೆ ಜ್ಞಾನ ಅಂತ ಇದು ವಿಜ್ಞಾನ. ಇನ್ನು ವೇದಾರ್ಥವನ್ನು ಅಂದರೆ ವೇದವ್ಯಾಸರಿಗೆ ಸಮ್ಮತವಾದಂತಹ ಪರಂಪರೆಯಲ್ಲಿ ಬಂದಂತಹ ಜ್ಞಾನ ಅಂತ ಯಾವುದೋ ನೋಡಲಿಕ್ಕೆ ಲೋಕದಲ್ಲಿ ಸಿಕ್ಕಾಬಟ್ಟೆ ಎಷ್ಟೋ ಜನ ಪುಸ್ತಕವನ್ನು ಓದಿ ಎಲ್ಲ ವಿಪರೀತ ಜ್ಞಾನವನ್ನು ಪಡೆದುಕೊಳ್ತಾರೆ. ಅದಲ್ಲ, ಪರಂಪರೆಯಲ್ಲಿ ಬಂದಂತಹ ಆ ಒಂದು ವಿಶಿಷ್ಟವಾದಂತಹ ವೈದಿಕ ಜ್ಞಾನ, ಇದೇ ಉತ್ತಮವಾದಂತಹ ಜ್ಞಾನ ಅಂತ. ಇನ್ನು ನಮಗೆ ಒರೆಟೋರಿಯಲ್ ಸ್ಕಿಲ್ಸ್ ಬರಬೇಕು, ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗಬೇಕು. ಈ ಎಲ್ಲದಕ್ಕೂ ಕೂಡ ಬೇಕಾದಂತಹದ್ದು ಇದು. ಇನ್ನು ಪ್ರೊಸೆಸಿಂಗ್ ಪವರ್, ಏನೋ ಒಂದು ಸೆಟ್ ಆಫ್ ವರ್ಡ್ಸ್ ಒಳಗಡೆ ಹೋಯಿತು ಅಂತಂದರೆ ಅದನ್ನು ಪ್ರೊಸೆಸ್ ಮಾಡುವಂತಹ ಒಂದು ಕೆಪ್ಯಾಸಿಟಿ ಅದು ಬರಬೇಕು ಅಂತ. ಇನ್ನು ಜನನಿ ಅನ್ನುವಂಥ ಶಬ್ದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಇದನ್ನು ಚಿಂತನೆ ಮಾಡಿದರೆ ನಾವು ವಿಧೇಯರಾಗಿರಬೇಕು. ಲೋಕದಲ್ಲಿ ಇವಾಗ ಅದೇ ಇಲ್ಲ. ಅಪ್ಪ ಅಮ್ಮ ಏನೋ ಹೇಳಿದರೆ ನೀನೇನು ಮಹಾ, ನಾವು ನೋಡಿ ಎಷ್ಟು ಸಮರ್ಥರು ಅಂದರೆ ಈ ಅಹಂಕಾರ ತತ್ವನೇ ಹೆಚ್ಚು. ನಾನು 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 ಅಂತದ್ದೇ ಜಾಸ್ತಿಯಾಗಿ ಬೆಳೀತಾ ಇದೆ ಲೋಕದಲ್ಲಿ. ಅದನ್ನು ಬಿಟ್ಟು ಅಂದರೆ ಅದನ್ನು ಸ್ವಲ್ಪ ಸುಪ್ತವನ್ನಾಗಿ ಮಾಡಿಸಿ ನಾವು ಸಬಾರ್ಡಿನೇಷನ್ ಅಂದರೆ ಮತ್ತೊಬ್ಬರು ಏನು ಹೇಳ್ತಾ ಇದ್ದಾರೆ ಅದನ್ನು ವಿಧೇಯವಾಗಿ ಕೇಳಿಸಿಕೊಂಡು ಮತ್ತೆ ಅದನ್ನು ನಮಗೆ ಪ್ರಬುದ್ಧತೆ ಬಂದಾಗ ಅದನ್ನು ಪ್ರೊಸೆಸ್ ಮಾಡುವಂಥದ್ದು ಅಂತ ಇದೂ ಒಂದು ಬೇಕು. ಇನ್ನು ಬ್ರಹ್ಮಾಣಿ ಅಂತ ಹೇಳುವಾಗೆಲ್ಲ ಗೋಬ್ರಾಹ್ಮಣ ಹಿತಾಯ ಚ ಅಂತೆಲ್ಲ ಭಗವಂತನದ್ದು ಕೆಲವು ವಿಷಯಗಳಿದ್ದಾವೆ. ಬ್ರಾಹ್ಮಣ್ಯ ಅಂತಂದರೆ ಅದು ಗೋವಿನಂಥ ಬ್ರಾಹ್ಮಣರಾಗಿರಬೇಕು. ಗೋಮುಖ ವ್ಯಾಘ್ರರು ಬಹಳ ಜನ ಸಿಗ್ತಾರೆ ಪ್ರಪಂಚದಲ್ಲಿ. ಅವರು ನೋಡಿದಾಗ ಬ್ರಾಹ್ಮಣರೇ ಇರಬಹುದು, ಆದರೆ ಗೋಮುಖ ವ್ಯಾಘ್ರರಾಗಿರಬಾರ್ದು. ನಾವು ಗೋವಿನಂಥ ಬ್ರಾಹ್ಮಣರಾಗಬೇಕು. ಅಂದರೆ ಈ ಲೋಕದಲ್ಲಿ ಬ್ರಾಹ್ಮಣ್ಯದಲ್ಲಿ ಕಲಬೆರಕೆ ಆಗಿರಬಹುದು, ಗೋವಿನಲ್ಲಿ ಕಲಬೆರಕೆ ಆಗಿಲ್ಲ ಅಂತ. ಗೋವು ಈಗಲೂ ಕೂಡ ಶುದ್ಧವಾದಂತಹ ಪ್ರಾಣಿ ಇದೆ. ಆ ಗೋವಿನಂತಹ ಬ್ರಾಹ್ಮಣ ಅಂತಂದ್ರು ಈ ನಮಗೆ ಬ್ರಾಹ್ಮಣ್ಯದಲ್ಲಿ ಎರಡು ವಿಷಯ ನಮ್ಮಲ್ಲಿ ನ್ಯೂನತೆ ಇದೆ. ಒಂದು, ಗೋವುಗಳ ಆರಾಧನೆ ಅಂದರೆ ಶಾಸ್ತ್ರ ಪ್ರಪಂಚ, ಗೋ ಶಬ್ದಕ್ಕೆ ಸೆಟ್ ಆಫ್ ವರ್ಡ್ಸ್ ಅಂತಲೂ ಅರ್ಥ, ಈ 4 ಕಾಲಿನ ಗೋವು ಅಂತಲೂ ಅರ್ಥ. ಇದೆರಡರಿಂದನೂ ನಾವು ದೂರ ಓಡಿ ಹೋಗಿದ್ದೇವೆ. ಇದೆರಡನ್ನೂ ನಾವು ಬೆಳೆಸಿಕೊಳ್ಬೇಕು. ಒಂದು, ಶಾಸ್ತ್ರ ಪ್ರಪಂಚದಲ್ಲಿ ನಾವು ತೊಡಗಬೇಕು. ಇನ್ನು ಗೋವುಗಳು, ನಮಗೆ ಗೋವುಗಳನ್ನು ನಮಗೆ ಕಟ್ಟಲಿಕ್ಕಾಗೋದಿಲ್ಲ, ಆದರೆ ಲೋಕದಲ್ಲಿ ಎಷ್ಟೋ ಜನ ಗೋಪಾಲರಿದ್ದಾರೆ. ಆ ಗೋಪಾಲರಿಗೆ ನಾವು ಅನುಕೂಲತೆಯನ್ನು ಮಾಡಿಕೊಡಬಹುದು. ಹೀಗೆ ನಿಜವಾಗಿ ಗೋಗ್ರಾಸ ಹಾಕದೆ ನಮಗೆ ಊಟನೇ ಮಾಡುವ ಅಧಿಕಾರ ಇಲ್ಲ ಅಂತ ಶಾಸ್ತ್ರ ಅಷ್ಟರ ಮಟ್ಟಿಗೆ ವಿಧಿಸಿದೆ. ಅಷ್ಟಂತೂ ನಾವು ಮಾಡಲಿಕ್ಕಾಗೋದಿಲ್ಲ. ಆದರೆ ನಾವು ಅಟ್ಲೀಸ್ಟ್ ಒಂದು ಚಿಂತನೆ ಮಾಡಿಕೊಂಡು ನಮ್ಮ ಹತ್ತಿರ ಯಾವುದಾದ್ರೂ ಗೋವುಗಳಿದ್ದರೆ ಅದಕ್ಕೆ ಸಮರ್ಪಣೆ ಮಾಡ್ತಾ, ಅಥವಾ ಒಂದು ತಿಂಗಳಿಗೊಮ್ಮೆಯೋ ಏನಾದರೂ ಹೋಗಿ ಪ್ರತ್ಯಕ್ಷ ಗೋವುಗಳನ್ನು ಕಂಡು ಅಲ್ಲಿಗೆ ಏನಾದರೂ ಒಂದು ಅವುಗಳಿಗೆ ಗ್ರಾಸವನ್ನು ಗ್ರಾಸ ಮುಷ್ಟಿ ಪ್ರದಾನೇನ ಸಮೇ ವಿಷ್ಣು ಪ್ರಸೀದತು ಅಂತ ಹೇಳ್ತಾರೆ. ಒಂದು ಮುಷ್ಟಿ ಹುಲ್ಲನ್ನು ಸಮರ್ಪಣೆ ಮಾಡಿದರೆ ಆ ಭಗವಂತ ಬಹಳ ಪ್ರೀತನಾಗ್ತಾನೆ ಅಂತ. ಹೀಗೆ ನಾವು ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು, ಮುಂದಿನ ಪರಂಪರೆಗೂ ಮುಂದುವರಿಸಿಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಚೇತನ ಜನನಿ ಇಂತಹ ಸರಸ್ವತೀ ದೇವಿಯರು ನಮಗೆ ಅನುಗ್ರಹ ಮಾಡಲಿ ಅಂತ ಈ ಶ್ಲೋಕದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್.